ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದು ನಾವು ಋಷಿ ಕಶ್ಯಪರ ಬಗ್ಗೆ ತಿಳಿದುಕೊಳ್ಳೋಣ. ಋಷಿ ಕಶ್ಯಪರು ಹಿಂದೂ ಪುರಾಣಗಳ ಅತ್ಯಂತ ಪ್ರಾಚೀನ ಗೌರವಾನ್ವಿತ ಸಪ್ತಶ್ರೀಗಳಲ್ಲಿ ಒಬ್ಬರು. ಮರೀಚಿ ಮಹರ್ಷಿಯ ಮಗ ಮತ್ತು ಬ್ರಹ್ಮನ ಮೊಮ್ಮಗನಾದ ಇವರು ದೇವತೆಗಳು, ಅಸುರರು, ಮಾನವರು ಮತ್ತು ಸಮಸ್ತ ಜೀವರಾಶಿಯ ಪಿತಾಮಹ ಎಂದು ಕರೆಯಲ್ಪಡುತ್ತಾರೆ. ಅದಿತಿ, ದಿತಿ ಸೇರಿದಂತೆ ಪ್ರಜಾಪತಿ ದಕ್ಷನ ಅನೇಕ ಪುತ್ರಿಯರನ್ನು ಮದುವೆಯಾದ ಇವರು ಸೃಷ್ಟಿ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಋಷಿ ಕಶ್ಯಪರು ಹಿಂದೂ ಪುರಾಣಗಳಲ್ಲಿ ಪ್ರಸಿದ್ಧ ಮಹರ್ಷಿಗಳಲ್ಲಿ ಒಬ್ಬರು. ಕಶ್ಯಪರನ್ನು ಸಪ್ತಶ್ರೀಗಳಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ. ಅವರು ಸೃಷ್ಟಿಯ ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ ಮಹಾನ್ ಋಷಿಯಾಗಿದ್ದಾರೆ. ಪುರಾಣಗಳ ಪ್ರಕಾರ ಕಶ್ಯಪರು ಬ್ರಹ್ಮದೇವರ ಮಾನಸ ಪುತ್ರರಾದ ಮರೀಚಿಯವರ ಪುತ್ರರು. ಕಶ್ಯಪರು ಹಲವು ದೇವತೆಗಳು, ದೈತ್ಯರು, ನಾಗರು ಮತ್ತು ಮಾನವರ ಪಿತಾಮಹರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವರ ಪತ್ನಿಯರಲ್ಲಿ ಅದಿತಿ, ದಿತಿ, ಧನು, ಕದ್ರು ಮತ್ತು ವಿನತಾ ಪ್ರಮುಖರು. ಅದಿತಿ ದೇವಿಯ ಗರ್ಭದಿಂದ ಆದಿತ್ಯರು ಜನಿಸಿದರು. ದಿತಿಯಿಂದ ದೈತ್ಯರು ಜನಿಸಿದರು. ಕದ್ರುವಿನಿಂದ ನಾಗರು ಮತ್ತು ವಿನತೆಯಿಂದ ಗರುಡ ಮತ್ತು ಅರುಣ ಜನಿಸಿದರು. ಈ ರೀತಿಯಾಗಿ ಕಶ್ಯಪರು ಸಕಲ ಜೀವಿಗಳ ಮೂಲ ಪಿತೃಗಳೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಕಶ್ಯಪ ಮಹರ್ಷಿಗಳು ತಪಸ್ಸು, ಜ್ಞಾನ ಮತ್ತು ಧರ್ಮಾಚರಣೆಯಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಯಜ್ಞ ಯಾಗಾದಿಗಳ ಮೂಲಕ ಲೋಕಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸಿದರು. ಅವರ ಜೀವನವು ಧರ್ಮ, ಶಾಂತಿ ಮತ್ತು ಸಹನಶೀಲತೆಯ ಉದಾಹರಣೆಯಾಗಿದೆ. ಕಶ್ಯಪ ಮಹರ್ಷಿಗಳ ಉಪದೇಶಗಳು ಮತ್ತು ಆದರ್ಶಗಳು ನಮಗೆ ಸತ್ಯ, ಶಾಂತಿ ಮತ್ತು ಸಹನ ಎಂಬ ಮೌಲ್ಯಗಳನ್ನು ಕಲಿಸುತ್ತದೆ. ಅವರು ಮಾನವ ಸಮಾಜಕ್ಕೆ ಧಾರ್ಮಿಕ ಹಾಗೂ ನೈತಿಕ ಮಾರ್ಗದರ್ಶನ ನೀಡಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಆದುದರಿಂದ ಋಷಿ ಕಶ್ಯಪರ ಜೀವನವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವವನ್ನು ಸಾರುತ್ತದೆ. ಅವರ ಆದರ್ಶಗಳನ್ನು ಅನುಸರಿಸುವುದರಿಂದ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ.